ಬೆಂಗಳೂರಿನ ಗವಿಪುರಂನಲ್ಲಿರುವಂತಹ ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಬೆಳಕಿನ ವಿಸ್ಮಯವನ್ನು ಕಣ್ತುಂಬಿಕೊಳ್ಳೋಕೆ ಕಾಯುತ್ತಿದ್ದ ಭಕ್ತರಿಗೆ ನಿರಾಸೆ ಆಯಿತು. ಮೋಡ ಅಡ್ಡಿ ಬಂದ ಹಿನ್ನೆಲೆಯಲ್ಲಿ ಇತಿಹಾಸ ಪ್ರಸಿದ್ಧ ಗವಿ ಗಂಗಾಧರೇಶ್ವರನನ್ನು ಆ ಸೂರ್ಯ ಏನು ಸ್ಪರ್ಶ ಆಗಲಿಲ್ಲ, ಅಲ್ಲಿ ಸೂರ್ಯನ ರಶ್ಮಿ ಬರಲಿಲ್ಲ, ಪಥ ಹಾಗೆ ಬದಲಾಯಿಸಿಬಿಟ್ಟ ಸೂರ್ಯ. ಪ್ರತಿ ಸಂಕ್ರಾಂತಿಯಂದು ಈ ದೇಗುಲದ ಶಿವಲಿಂಗದ ಮೇಲೆ ಸೂರ್ಯರಶ್ಮಿ ಅಭಿಷೇಕ ಆಗ್ತಾ ಇತ್ತು. ಆದರೆ ಈ ಬಾರಿ ಸಂಜೆ 5:14ಕ್ಕೆ ಸೂರ್ಯರಶ್ಮಿ ಶಿವಲಿಂಗನನ್ನು ಸ್ಪರ್ಶ ಮಾಡದೆ ಹಾಗೆ ಪಥವನ್ನು ಬದಲಾಯಿಸಿತು. ಸಾವಿರಾರು ಭಕ್ತರು ಬಹಳ ಕಾತರದಿಂದ ಕಾಯ್ತಾ ಇದ್ದರು. ಅವರಿಗೆ ಬಹಳ ಬೇಸರ ಉಂಟಾಯಿತು. ಆದರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದರಿಂದಾಗಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇತ್ತು. ಎಲ್ಲರೂ ಅಂದ್ಕೊಂಡಿದ್ದರು ಸೂರ್ಯ ಬರ್ತಾನೆ, ಸ್ಪರ್ಶ ಮಾಡ್ತಾನೆ ಸೂರ್ಯನ ಕಿರಣಗಳು ಅಂಥೇಳಿ. ಆದರೆ ಇದು 3ನೇ ಬಾರಿ ಈ ರೀತಿ ಆಗ್ತಾ ಇರೋದು. ಎಲ್ಲೋ ಒಂದು ಕಡೆ ಈಗ ಒಂದು ಸೂರ್ಯರಶ್ಮಿ ಆಗದೇ ಇರುವಂಥ ಕಾರಣಕ್ಕೋಸ್ಕರ ಏನಾದರೂ ಗಂಡಾಂತರಗಳಿದೆಯಾ, ಅಪಶಕುನನ ಇದು, ಏನಾದರೂ ಕಂಟಕ ಕಾದಿದೆಯಾ, ಈ ರೀತಿ ಸಹಜವಾಗಿ ಚರ್ಚೆಗಳು ಆಗ್ತಾ ಇದೆ. ಬಟ್ ಯಾರೂ ಕೂಡ ಆತಂಕ ಪಡಬಾರ್ದು ಅಂತ ದೀಕ್ಷಿತರು ಮನವಿ ಮಾಡಿಕೊಂಡ್ರು. ಮಕರ ಸಂಕ್ರಮಣದ ಶುಭ ದಿನದಂದು ಶಬರಿಮಲೆ ಅಯ್ಯಪ್ಪನ ಕ್ಷೇತ್ರದಲ್ಲಿ ಮಕರ ಜ್ಯೋತಿ ದರ್ಶನವಾಗಿದೆ. ಪೊನ್ನಂಬಲ ಬೆಟ್ಟದ ಮೇಲಿನಿಂದ ಮಕರ ಜ್ಯೋತಿ ಬೆಳಗಿದೆ. 3 ಬಾರಿ ಜ್ಯೋತಿ ದರ್ಶನವಾಗಿದ್ದು ಲಕ್ಷಾಂತರ ಭಕ್ತರು ಅದರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಸಂಪ್ರದಾಯದಂತೆ ಪಂದಳಂ ಅರಮನೆಯಿಂದ ಹೊರಟ ತಿರುವಾಭರಣ ಸರಿಸುಮಾರು 6 ಗಂಟೆಗೆ ಸಾರಗುಂದಿ ತಲುಪುತ್ತೆ. ಬಳಿಕ ದೇವಸ್ವಂ ಮಂಡಳಿಯ ಸದಸ್ಯರು ಪೂಜೆ ಸಲ್ಲಿಸಿದ ಬಳಿಕ ತಿರುವಾಭರಣಗಳನ್ನು ಸ್ವೀಕರಿಸಿದರು. ಮೆರವಣಿಗೆ ಮೂಲಕ ಅಯ್ಯಪ್ಪ ಸನ್ನಿಧಾನಕ್ಕೆ ಬಂದ ತಿರುವಾಭರಣಕ್ಕೆ ಪೂಜೆ ಮಾಡಲಾಯಿತು. ಪೂಜೆ ನೆರವೇರಿದ ಬೆನ್ನಲ್ಲೇ ಪೊನ್ನಂಬಲ ಬೆಟ್ಟದ ಮೇಲಿನಿಂದ ಮಕರ ಜ್ಯೋತಿಯ ದರ್ಶನವಾಯಿತು. 3 ಬಾರಿ ಒಂದು 6:45 ಸುಮಾರಿಗೆ ದರ್ಶನ ಆಯಿತು. ಲಕ್ಷಾಂತರ ಅಯ್ಯಪ್ಪನ ಭಕ್ತರು ಅದನ್ನು ದರ್ಶನ ಮಾಡಿ ಕಣ್ತುಂಬಿಕೊಂಡ್ರು. ನೋಡಿ, ಈಗ ಸಾಕಷ್ಟು ರೀತಿಯಾದಂಥ ವಿಶೇಷತೆಗಳಿದ್ದಾವೆ. ಮಕರ ಜ್ಯೋತಿ ಅಥವಾ ಮಕರ ಬೆಳಕು ಅಂತ ನಾವೇನು ಕರಿತೀವಿ, ಬಹಳ ಒಂದು ವಿಸ್ಮಯಕಾರಿಯಾದಂಥ ಆ ಬೆಳಕನ್ನು ನೋಡಿ, ಅಂದರೆ ಬೆಳಕು ಮತ್ತು ನಕ್ಷತ್ರ ಈ ರೀತಿಯಾಗಿ ಎರಡನ್ನ ವಿಂಗಡಣೆ ಮಾಡ್ತಾರೆ. ಬಟ್ ಈ ಬಾರಿ ನಿರೀಕ್ಷೆಯಂತೆ ನಿರೀಕ್ಷಿತ ಸಮಯದಲ್ಲಿಯೇ ಮಕರ ಜ್ಯೋತಿಯ ದರ್ಶನ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನೆರವೇರಿದ್ವು. ಹಾಗೆ ಇನ್ನೂ 18ನೇ ತಾರೀಕಿನವರೆಗೂ ಕೂಡ ಇದೇ ರೀತಿಯಾಗಿ ದಿನನಿತ್ಯ ಒಂದಲ್ಲ ಒಂದು ರೀತಿ ಪೂಜಾ ಕೈಂಕರ್ಯಗಳು ನೆರವೇರಿಸಿಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿವರೆಗೂ ನಾವು ಗಮನಿಸಿದರೆ ಸುಮಾರು 30ರಿಂದ 40 ಲಕ್ಷ ಭಕ್ತಾದಿಗಳು ಅಯ್ಯಪ್ಪನ ಸನ್ನಿಧಾನಕ್ಕೆ ಭೇಟಿನ ಕೊಟ್ಟಿದ್ದಾರೆ. ಆ ತಿರುಮಲ ಬೆಟ್ಟ ಏನಿದೆ ಅಲ್ಲಿ ಕಾಡಿನ ಜನರು, ಬುಡಕಟ್ಟು ಜನರು ಆಚರಣೆಗಳನ್ನ ಮಾಡ್ತಾ ಬರ್ತಾ ಇದ್ದರು. ಅಲ್ಲಿ ಒಂದು ಬೆಳಕಿನ ಗೋಚರ ಆಗ್ತಾ ಇತ್ತು ಅನ್ನುವಂಥ ಒಂದು ಇತಿಹಾಸ. ಇಲ್ಲ, ಇಲ್ಲಿ ನಕ್ಷತ್ರ ಗೋಚರ ಆಗುತ್ತೆ ಅನ್ನುವಂಥದ್ದು ಇನ್ನೊಂದು ರೀತಿಯಾದಂಥ ಇತಿಹಾಸ ಇದೆ.